ಓಂ ಶ್ರೀ ಬಸವಲಿಂಗಾಯ ನಮಃ. ಕಾಯ ಕರ್ರನೆ ಕಂದುದರೇನಯ್ಯ, ಮಾಯಾ ಮಿರ್ರನೆ ಮಿಂಚದರೇನಯ್ಯ. ಬಹುತೇಕ ವಚನಗಳನ್ನು ನೀವೆಲ್ಲರೂ ಕೇಳುತ್ತೇವೆ. ಈ ಸಂದರ್ಭದಲ್ಲಿ ಬೆಳಗಿನಿಂದ ಸಮಾರಂಭದಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಚಾರಗಳ ವಿನಿಮಯ ಆಗಿದೆ. ಇದೀಗ ಮಹಿಳಾ ಸಂಗಮ, ನಿನ್ನೆ ದಿವಸ ಆರೋಗ್ಯ ಸಂಗಮ, ಬೆಳಿಗ್ಗೆ ರೈತ ಸಂಗಮ, ಇವಾಗ ಮಹಿಳಾ ಸಂಗಮ, ಸಂಜೆಗೆ ಶರಣ ಸಂಗಮ. ಈ ಮಹಿಳಾ ಸಂಗಮದಲ್ಲಿ ಬೆಳಗ್ಗೆ ಲಿಂಗಪೂಜಾ ಪ್ರಾತ್ಯಕ್ಷತೆಯನ್ನು ನಡೆಸಿಕೊಟ್ಟಿರುವಂತ ಬಸವಯೋಗಿ ಪ್ರಭುಮಹಾಸ್ವಾಮೀಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಹಾಗೆಯೇ ಶಿಕಾರಿಪುರದ ಬಸವಾಶ್ರಮದ ಶರಣಾಂಬಿಕೆ ತಾಯಿಯವರು ಈ ಕಾರ್ಯಕ್ರಮದಲ್ಲಿ ದೂರ ಸಮ್ಮುಖವನ್ನು ವಹಿಸಿದ್ದಾರೆ. ಮತ್ತು ಕೌಲತ್ತಿನ ಬಸವ ಕೇಂದ್ರದ ಅಧ್ಯಕ್ಷರಾಗಿರುವಂತ ಮುಕ್ತಾಯಕ್ಕ ಅವರು ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಜೊತೆಗೆ ರಾವನಹಳ್ಳಿಯ ಗುರುಮಲ್ಲೇಶ್ವರ ದಾಸೋಹ ಮಠದ ತಾಯಿ ದೇವದೇವ ತಾಯಿಯವರು ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮ ನಲ್ಕುದ್ರೆ ಗ್ರಾಮದ ಸಮಾಜ ಸೇವಕಿಯಾಗಿರುವಂತ ಶಶಿಕಲಾ ಮೂರ್ತಿಯವರು ಭಾಗವಹಿಸಿದ್ದಾರೆ. ಇವರು ಕೇಳುವುದು ಮಹಿಳಾಗೋಷ್ಠಿ, ಮಹಿಳಾ ಸಂಗಮ. ಈ ಮಹಿಳೆಯರ ಸಂಗಮದ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾ ಇರುವಂತವರು ಮಹಿಳೆಯರೇ. ಗೀತಾ ಬಸವರಾಜ್ ಅಂತೇಳಿ ಇವರು ಬೆಳಗ್ಗೆ ನಮ್ಮ ಮಠದ ಆಶ್ರಯದಲ್ಲಿನೇ ಈಗ ಉಪನ್ಯಾಸವನ್ನ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ. ಸ್ವಾಗತ ಮಾಡಿದ್ದೆ ಮಹಿಳೆಯರೇ. ಸುನೀತಾ ರಾಜು ಅಂತೇಳಿ ಶಿಕ್ಷಕರು, ಅವರು ನಮ್ಮ ಮಠದ ಬರ್ತಾರೆ. ಇದೇ ಇದರಲ್ಲಿ ಬರೆದಿರ್ತಕ್ಕಂಥವರು ಸಾಹಿತಿಗಳು. ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥವರು ಮಹಿಳೆಯರೇ. ನಮ್ಮ ಶಾಲೆಯ ವಿದ್ಯಾರ್ಥಿನಿ ಡಾಕ್ಟರ್ ಇಂಚರ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಚಿಕ್ಕ ಹುಡುಗಿ ಡಾಕ್ಟರ್ ಅಂತ ಹೇಳ್ತಾರಲ್ಲ ಅಂತ. ಆ ಡಾಕ್ಟರೇಟ್ ಬಂದದ್ದು ನಿಜ. ಆ ಡಾಕ್ಟರೇಟ್ ಬಂದ ಪದವಿಗೆ ಅರ್ಹರಾಗಿರ್ತಕ್ಕಂಥದ್ದು ನಿಜನೇ. ಅಂತ ಒಬ್ಬ ವಿದ್ಯಾರ್ಥಿನಿ, ನಮ್ಮ ಶಾಲೆಯ ವಿದ್ಯಾರ್ಥಿನಿ. ಹಾಗೇನೆ ನಮ್ಮ ಮಠದ ಭಕ್ತಿ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿಯಾದಂತ ವಿಚಾರ. ಈ ಮಹಿಳಾ ಸಂಗಮದಲ್ಲಿ ಮಹಿಳೆಯರ ಪಾತ್ರ, ಧರ್ಮದ ವಿಚಾರದಲ್ಲಿ ಮಹಿಳೆಯರ ಪಾತ್ರ, ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾಗಿರುವಂತ ದಿನಮಾನ. ವಿಶೇಷವಾಗಿ ಧರ್ಮ ಜಾಗೃತಿ ಆಗಬೇಕು ಅಂತಂದ್ರೆ ಮಹಿಳೆಯರು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದರೆ ಮಾತ್ರ ಪರಿವರ್ತನೆಯ ದಾರಿಯನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ಒಬ್ಬ ತತ್ವಜ್ಞಾನಿ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ, ಜಗತ್ತನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಎರಡು ಶಕ್ತಿಗಳು ಕೆಲಸವನ್ನ ಮಾಡುತ್ತಂತೆ. ಎರಡು ಜನ ವ್ಯಕ್ತಿಗಳನ್ನ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ.
ಒಬ್ಬರು ಶಿಕ್ಷಕರು, ಇನ್ನೊಬ್ಬರು ತಾಯಿ ಮಹಿಳೆ. ತಾಯಿ ಮತ್ತು ಶಿಕ್ಷಕರ ಮನಸ್ಸು ಮಾಡಿದರೆ ಸಮಾಜವನ್ನಷ್ಟೇ ಅಲ್ಲ, ದೇವರು ನಮ್ಮ ತಾವರೆಕೆರೆ ಬಂಡಮಂಡಿ ಗ್ರಾಮದ ತಾವರೆಕೆರೆ ಮಂದಿರದ ಮಲ್ಯಪ್ಪ, ನೀವ, ಗಂಗಮ್ಮ, ಬಸಮ್ಮ ಅವ್ರ ಮಕ್ಕಳು ಲಿಂಗೈಕ್ಯರಾಗಿರ್ತಕ್ಕಂಥವ್ರು ಅವ್ರ ನೆನಪಿನಲ್ಲಿ ಅವ್ರ ಅಣ್ಣತಂದರವರು ಪ್ರತಿ ವರ್ಷ ಒಂದು ಕಾರ್ಯಕ್ರಮದ ದಾಸೋಹದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ದಾಸೋಹ ಮಾಡಿರ್ತಕ್ಕಂಥ ಬಂಧುಗಳಿಗೆ, ಆ ಕುಟುಂಬದವರಿಗೆ ಬಸವಾದಿ